ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಕಲ್ಪ ಮಾಡ್ಕೊಂಡಿದ್ದೆ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು, ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಆ್ಯಂಡ್ ಹೊರಗಡೆ ರಂಗೋಲಿ ಕೂಡ ಹಾಕಿ, ಬಾಗಿಲಿಗೆ ರಂಗೋಲಿ ಹಾಕಿ ಈಗ ನಾನು ಒಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೊಸ್ಲಿಗೆ ಕುಂಕುಮ ಹಚ್ಚಿ ಪ್ರತಿಯೊಂದು ಕೂಡ ರೆಡಿಯಾಗಿತ್ತು. ಈಗ ಪೂಜೆ ಮಾಡ್ತಾ ಇದ್ದೀನಿ. ಈ ಸಂಕಲ್ಪ ಮಾಡಿಕೊಂಡು ಏನು ನಾವು ಪೂಜೆ ಮಾಡ್ತೀವಲ್ಲ, ಅದು ನನಗೆ ಪರ್ಸನಲಿ ತುಂಬ ಒಳ್ಳೆಯದಾಗಿದೆ. ಅದನ್ನು ತುಂಬ ಸಲ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ಶುಕ್ರವಾರ ಏನೋ ಒಂಥರ ಪಾಸಿಟಿವ್ ಆಗಿ ಅನ್ನಿಸ್ತು. ಪೂಜೆ ಎಲ್ಲ ಮಾಡಿದ್ದಿರ್ಬೋದು, ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು. ನಾನು ಮಿನಿ ವ್ಲಾಗ್ನ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅದನ್ನು ಒಂದಷ್ಟು ಜನ ನೋಡೇ ಇರ್ತೀರ. ಆ್ಯಂಡ್ ನೋಡಿ, ಉಪ್ಪಿನ ದೀಪ ಹಚ್ಚಿದ್ದಾಯಿತು, ಪೂಜೆ ಎಲ್ಲ ಆಯಿತು, ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದು ಒಂಥರ ನೋಡಿದ್ರೇ ಒಳ್ಳೆ ದೇವಸ್ಥಾನದಲ್ಲಿ ಇದ್ದೀನೇನೋ ಅಂತ, ದೇವ್ರ ಮನೇಲಿ ಕುತ್ಕೊಂಡ್ರೆ ದೇವಸ್ಥಾನದಲ್ಲೇ ಇರೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಫೈನಲಿ ನಾನು ಅಂದ್ಕೊಂಡಂಗೆ ಪೂಜೆ ಎಲ್ಲ ಮುಗಿಸ್ದೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊತೀನಿ, ಬಟ್ ಸಾಧ್ಯ ಆಗೋದಿಲ್ಲ. ಈ ಮಕ್ಕಳು ಎದ್ದು ಬಂದರೆ ಅವರು ಹಿಂದೆಗಡೆನೇ ಎದ್ದು ಬರ್ತಾರೆ. ಸೊ ಹೀಗಾಗಿ ನಮಗೆ ಸಮಯ ಹೇಗಾಗುತ್ತೆ, ನಮ್ಮಿಂದ ಯಾವ ಸಮಯಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಕೊಬೇಕು ಅಂತ ತಾಯಿ ನಿಶ್ಚಯ ಮಾಡ್ಕೊಂಡಿರ್ತಾಳೆ, ಹಾಗೆ ಆಗುತ್ತೆ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಇತ್ತೀಚೆಗೆ ನಾನು ವ್ಲಾಗ್ಸ್ನ ರೆಗ್ಯುಲರಾಗಿ ಆಗ್ತಾಯಿಲ್ಲ, ಮತ್ತು ಟೈಮಿಂಗ್ಸ್ ಕೂಡ ವೇರಿ ಆಗ್ತಾಯಿದೆ. ದಯವಿಟ್ಟು ಕ್ಷಮೆ ಇರಲಿ ಅದಕ್ಕೆ. ನೋಡಿ, ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳು ಡೈಲಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡಿದೆ. ಅದಾದಮೇಲೆ ಮತ್ತೆ ನನ್ನ ಪ್ರೆಷರು ಅದು ಇದು ವರ್ಕ್ ಬಿಸಿಲಿ ಈ ಥರ ವೇರಿಯೇಷನ್ಸ್ ಆಗುತ್ತೆ. ಇದರಿಂದ ಖಂಡಿತವಾಗ್ಲೂ ನಿಮಗೆ ಬೇಜಾರಾಗಿರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ದಯವಿಟ್ಟು ನಾನು ಸಾರಿಯನ್ನು ಕೇಳ್ತೀನಿ. ಆ್ಯಂಡ್ ಪೂಜೆ ಎಲ್ಲ ಫೈನಲಿ ಮುಗ್ದಿದ್ದಾಯಿತು. ಅಷ್ಟೊತ್ತರ ಅದು ಲಕ್ಷ್ಮಿದು ಅಷ್ಟೊತ್ತರ ಕೂಡ ಕೇಳಿದ್ದಾಯಿತು. ಅದೆಲ್ಲ ಆದಮೇಲೆ ಇನ್ನು ಬ್ರೇಕ್ಫಾಸ್ಟ್ಗೂ ಕೂಡ ನಾನು ರೆಡಿ ಮಾಡ್ಕೊಬೇಕು. ನಾನು ಈ ಶುಕ್ರವಾರ ಟೈಮಲ್ಲಿ ಈ ಥರ ಪೂಜೆ, ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದಾಗ ಬೇರೆ ಟಿಫನ್ಗಳಿಗಿಂತ ಈ ಪಲಾವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಹಾಗಾಗಿ ಅದನ್ನೇ ಫಿಕ್ಸ್ ಮಾಡ್ಕೊಬಿಟ್ಟಿರ್ತೀನಿ, ಅದನ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆಯೇ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟಿಗೆ ಏನೇನು ರೆಡಿ ಮಾಡ್ಕೊಬೇಕು ಅದನ್ನೆಲ್ಲ ನವೀನವ್ರು ಮಾಡ್ಕೊತಾ ಇರ್ತಾರೆ. ಅವ್ರು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗ ನಾನು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದು ಈಸಿನೇ ಆಗುತ್ತೆ. ನಂಗೆ ಅವಾಗೇನು ಕಷ್ಟ ಅಂತ ಅನಿಸಲ್ಲ. ಒಬ್ಬಳೇ ಎಲ್ಲನೂ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವ್ರು ಕೇಳ್ತಾರೆ, ಹೇಗೆ ರಮ್ಯಾ ನೀವು ಈ ಥರ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಇಷ್ಟೊತ್ತಿಗೆ ಎದ್ದು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಹೇಗೆ ಸಾಧ್ಯ ಇದೆಲ್ಲ ಅಂತ ಅಂದ್ಬಿಟ್ಟು. ನಾನು ಒಬ್ಳ ಕೈಲೇ ಆಗಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ನನ್ನ ಜೊತೆ ಯಾವಾಗಲೂ ಅವರು ಸಪೋರ್ಟಿವ್ ಸಿಸ್ಟಮ್ ಥರ ಇದ್ದೇ ಇರ್ತಾರೆ. ನಾನೊಂದು ಕೆಲಸ ಮಾಡ್ಕೊಂಡ್ರೆ ಅವರೊಂದು ಕೆಲಸ ಮಾಡ್ಕೊತಾರೆ. ಹಾಗಾಗಿ ನಾವು ಎಲ್ಲವನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಷ್ಟೇ. ಸೊ ಈಗ ಪೂಜೆ ಎಲ್ಲ ಮುಗೀತು. ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬರೋಷ್ಟರಲ್ಲಿ ಅವರು ತಿಂಡಿಗೆ ಏನೇನು ಬೇಕೋ ಅದನ್ನೆಲ್ಲ ಈ ಥರ ಹೆಚ್ಚಿಟ್ಟಿದ್ರು. ನಾನೀಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳ್ದಾಗೆ ಬ್ರೇಕ್ಫಾಸ್ಟ್ ಈಸಿಯಾಗಿರೋದನ್ನೇ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತಿಂಡಿಗೆ ಶಿವು ಮತ್ತು ನನ್ನ ತಮ್ಮ ಇನ್ನೊಬ್ಬ ಪೃಥ್ವಿನ್, ನಮ್ಮ ಚಿಕ್ಕಮ್ಮನ ಮಗ, ಅವನು ಕೂಡ ಇಲ್ಲಿಗೆ ಬರ್ತಾರೆ. ರಕ್ಷಿತಾ ಅವ್ರ ಅಮ್ಮನ ಮನೆಗೆ ಹೋಗಿದ್ಲು. ಹಾಗಾಗಿ ನಾನೇ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅಮ್ಮಂಗೆ, ಶಿವುಗೆ ಮತ್ತು ಪೃಥ್ವಿಗೆ ಎಲ್ರಿಗೂ ಸೇರಿ ನಾನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಬ್ರೇಕ್ಫಾಸ್ಟು ಕೂಡ ಬೇಗನೆ ಆಗಿಬಿಡುತ್ತೆ. ಪಲಾವ್ ಎಲ್ಲ ಮಾಡೋದು, ಈ ದೋಸೆ ಮಾಡ್ಕೊಳ್ಳೋದು ಅಥವಾ ಚಪಾತಿ ಮಾಡೋದು, ರೊಟ್ಟಿ ಮಾಡೋದು, ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಸಮಯ ಇಡುತ್ತೆ. ಈ ವಾರದ ದಿನ ಅಂತೂ ನಾನು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೇ ಹೋಗಿರಲ್ಲ. ನಮ್ಮ ಹತ್ರವಂಗೆ ಚಪಾತಿ ಇಷ್ಟ. ಈ ಬಾತೆಲ್ಲ ಅವನಿಗೆ ಬೆಳಿಗ್ಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ಇವತ್ತು ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲೇಬೇಕು. ಮತ್ತು ಅವನಿಗೂ ಕೂಡ ಬಾಕ್ಸ್ ಎಲ್ಲ ಹಾಕಬೇಕು. ಅವನೀಗ ಸಮ್ಮರ್ ಕ್ಯಾಂಪಿಗೆ ಹೋಗ್ತಾ ಇದ್ದಾನೆ. ಮನೇಲಿ ಮಕ್ಕಳನ್ನ ನಿಜವಾಗ್ಲೂ ಮೇಂಟೈನ್ ಮಾಡೋದು ಕಷ್ಟ. ಮೊಬೈಲು ಟಿ ವಿ ಅಂತ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇವ್ನು ಟಿ ವಿ ಹಾಕ್ಕೊಂಡ್ಬಿಟ್ರೆ ವೈಫೈ ಕನೆಕ್ಷನ್ ಇರೋದಕ್ಕೂ ಅದಕ್ಕೂ ಯೂಟ್ಯೂಬ್ ಹಾಕ್ಕೊಂಡು ಟಿ ವಿಯಲ್ಲಿ ಅದು ಇದು ಅಂತ ಅಂದ್ಕೊಂಡು ನೋಡ್ಕೊಂಡು ಕೂತಿರ್ತಾನೆ. ನಂಗೆ ಅದೇ ಟೆನ್ಷನಿಗೆ ಬೇಡ. ಮತ್ತು ಮಕ್ಳುಗಳಿದ್ದರೆ ಆ ಮಕ್ಕಳು ಡೈವರ್ಟ್ ಆಗ್ತಾರೆ. ಹಿಂದೆ ಎಲ್ಲ ನಾವು ಔಟ್ಡೋರ್ ಗೇಮ್ಸ್ ಆಡ್ತಿದ್ವಲ್ಲ, ಆ ಥರದ್ದೆಲ್ಲ ಆಡೋಕ್ಕೆ ಈಗ ಕಷ್ಟ. ಬಿಸಿಲು ಅಷ್ಟೇ ಇದೆ, ಜೊತೆಗೆ ಅವ್ನು ಫ್ರೆಂಡ್ಸ್ಗಳು ಕಂಪನಿನೂ ಕೂಡ ಇರಬೇಕಲ್ವ. ಯಾವುದೇ ಮಕ್ಕಳಾದ್ರೂ ಫೋನ್ ಇಟ್ಕೊಳ್ಳೋದು, ಟಿ ವಿ ನೋಡೋದು ಯಾವಾಗ ಅಂದರೆ ಅವ್ರಿಗೆ ಆಟ ಆಡೋದಕ್ಕೆ ಯಾರ ಜೊತೆ ಇಲ್ಲದೆ ಇದ್ದಾಗ ಆ ಥರ. ಅದೇ ಚಿಕ್ಕ ಮಕ್ಕಳು, ಅವನ ವಯಸ್ಸಿನ ಮಕ್ಕಳು ಇದ್ದಿದ್ರೆ ಖಂಡಿತವಾಗ್ಲೂ ಅವನು ಆಟ ಆಡ್ಕೋತಾ ಇದ್ದ. ಅದು ನಾವೇ ಅರ್ಥ ಮಾಡಿಕೊಂಡು ನಾವು ಅವ್ರ ಸ್ಕೂಲಲ್ಲೇ ಸಮ್ಮರ್ ಕ್ಯಾಂಪ್ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಸಮ್ಮರ್ ಕ್ಯಾಂಪ್ಗೆ ಜಾಯಿನ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ನಾನು ಕೂಡ ಈಗ ಆಫೀಸ್ಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಎಷ್ಟೋ ಸಲ ನಮ್ಮ ಹೆಣ್ಮಕ್ಳು ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಅಂದರೆ, ಎಲ್ರಿಗೂ ಮಾಡಿ ನಾವು ಬ್ರೇಕ್ಫಾಸ್ಟ್ ತಿನ್ನೋಕ್ಕೂ ಕೂಡ ಟೈಮ್ ಆಗಿರಲ್ಲ. ಈ ಕಡೆ ಆಫೀಸ್ ಅನ್ನೋ ಟೆನ್ಷನ್ನು ಇನ್ನೊಂದು. ನಾನು ಎಷ್ಟೊಂದು ಸಲ, ನಿಮಗೂ ಅನುಭವ ಆಗಿರುತ್ತೆ, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಅಷ್ಟೇ ಅಂತಲ್ಲ, ಮನೇಲಿರುವಂಥ ಹೆಣ್ಮಕ್ಳಿಗೂ ಅಷ್ಟೇ. ನಮಗೆ ಅನುಭವ ಇವಾಗ ಆಗುತ್ತಲ್ಲ, ಎಷ್ಟೋ ಸಲ ನಮ್ಮ ಅಮ್ಮಂದಿರು ಹಿಂಗೆ ಬ್ರೇಕ್ಫಾಸ್ಟ್ ಮಾಡಿರಲ್ವಾ, ಏನು ಕತೆ ಏನು ಅಂತ ಅಂದ್ಬಿಟ್ಟು. ಸೊ ಕೆಲವು ಸಲ ಟೈಮೇ ಆಗೋದಿಲ್ಲ.
ಆ್ಯಂಡ್ ಇವತ್ತು ನಾನು ಕಾರ್ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಒಂಥರ ಸಮಾಧಾನ, ಬೆಳಿಗ್ಗೆನೇ ಇಷ್ಟೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆಗಿ ಎಲ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಹೊರಡೋದಿದೆಯಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಮನಸ್ಸಿಗೆ. ಆ್ಯಂಡ್ ನವೀನ್ ಅವರು ಕೂಡ ನನ್ನನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹೋಗಬೇಕಾದ್ರೆ ಒಂದಷ್ಟು ಹೇಳ್ತಾರೆ ಜೋಪಾನ ಹಂಗೆ ಹಿಂಗೆ ಅಂತ ಅಂದ್ಕೊಂಡು, ಅದರಲ್ಲೂ ನಾನು ಕಾರ್ ತೊಗೊಂಡು ಹೋಗ್ತೀನಿ ಅಂದಾಗೂ ಸ್ವಲ್ಪ ಅವರು ಸೀರಿಯಸ್ ಆಗಿಯೇ ಹೇಳಿರ್ತಾರೆ. ಆ್ಯಂಡ್ ಫೈನಲಿ ನಾನು ಕೂಡ ಈಗ ಓಡ್ತಾ ಇದ್ದೀನಿ. ಅಥರ್ವನ್ನ ಸಮ್ಮರ್ ಕ್ಯಾಂಪಿಗೆ ಡ್ರಾಪ್ ಮಾಡಿಬಿಡಿ, ಬಂಟುನ ಅಮ್ಮನ ಮನೆಗೆ ಡ್ರಾಪ್ ಮಾಡಿ ಅಂತ ಹೇಳಿಬಿಟ್ಟು ನಾನೀಗ ಆಫೀಸಿಗೆ ಹೊರಟೆ. ಇದು ಫ್ರೆಂಡ್ಸ್ ಮತ್ತೆ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮನೆಗೆ ನಾವು ಈ ಸಮ್ಮರ್ಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಎ ಸಿನ ತರಿಸ್ಕೊಂಡ್ವಿ ಅಂತ ನಿಮ್ಗೆ ಹೇಳಿದ್ದೆ. ಅದ್ರದ್ದು ಇನ್ಸ್ಟಾಲೇಷನ್ ಆಗಬೇಕಿತ್ತು, ಹಾಗಾಗಿ ಅವರು ಬಂದಿದ್ದರು. ಆ್ಯಂಡ್ ನಾವು 2 ಎ ಸಿನ ತೊಗೊಂಡು ಬಂದಿದ್ದೀವಿ, ಕೆಳಗಡೆ ಬೆಡ್ರೂಮ್ಗೆ ಮತ್ತು ಇಲ್ಲಿ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ಗೆ. ಸೊ ಅದನ್ನೇ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಒಂಥರ ಖುಷಿ, ಮಕ್ಳಿಗೆ ಹಂಗೆ ಅಲ್ವಾ, ಏನೋ ಒಂದು ಹೊಸದ ವಸ್ತು. ನಾವು ಅಷ್ಟೇ ಮನೆಗೆ ಏನಾದರೂ ಒಂದು ಹೊಸ ವಸ್ತು ತೊಗೊಂಬಂದ್ರೆ ಚಿಕ್ಕವರಿದ್ದಾಗ ತುಂಬ ಖುಷಿ ಪಡ್ತಾ ಇದ್ವಿ. ಚಿಕ್ಕವರಿದ್ದಾಗ ಅಂತ ಮಾತ್ರ ಅಲ್ಲ, ಇವಾಗಲೂ ಅಷ್ಟೇ ನಮ್ಮಂಥವ್ರಿಗೆ ಏನಾದರೂ ಒಂದು ವಸ್ತು ಮನೆಗೆ ಹೊಸದು ಬರುತ್ತೆ ಅಂತ ಅಂದರೆ ತುಂಬ ಖುಷಿಯಾಗುತ್ತೆ. ಅದನ್ನು ನಾನು ಸುಮಾರು ಸಲ ಹೇಳಿದ್ದೀನಿ. ಯಾಕಂದರೆ ನಮ್ಗೆ ಹುಟ್ಟಾಗಲೇ ಎಲ್ಲ ನಮ್ಮ ಹತ್ರ ಇದ್ದಾಗ ನಮಗೆ ಅದರದ್ದು ಅಷ್ಟೊಂದು ಮಜಾ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ನಮ್ಮನ್ನ ಝೀರೋಯಿಂದ ನಾವು ಬರ್ತೀವಲ್ಲ, ಆವಾಗ ನಮಗೆ ಪ್ರತಿಯೊಂದು ವಸ್ತುಗಳ ಬೆಲೆನೂ ನಮಗೆ ತುಂಬ ಚೆನ್ನಾಗಿ ಗೊತ್ತು ಮಾಡುತ್ತೆ. ಅದರದ್ದು ಇಂಪಾರ್ಟೆನ್ಸ್ ಏನು, ಒಂದೊಂದು ರೂಪಾಯಿದು ಎಷ್ಟು ಕಷ್ಟ, ಒಂದು ಏನೇ ವಸ್ತುಗಳನ್ನ ತೊಗೊಳೋದಕ್ಕೆ ಆಗಿರ್ಬೋದು, ಏನೇ ಆಗಿರ್ಬೋದು ಅನ್ನೋದನ್ನ ನಮಗೆ ಜೀವನ ತುಂಬ ಕಲಿಸ್ಬಿಟ್ಟಿರುತ್ತೆ. ನಾವು ಚಿಕ್ಕವರಿದ್ದಾಗ ನಂಗೆ ನೆನಪಾಗುತ್ತೆ, ನಮ್ಮ ಪೇರೆಂಟ್ಸ್ ಹತ್ರ ಒಂದು ಆಟ ಸಾಮಾನು ತೆಗೆಸ್ಕೊಳ್ಳೋದು ಕೂಡ ದೊಡ್ಡ ವಿಚಾರ ಆಗಿತ್ತು. ನಮ್ಮನೆ ಕೇರಮ್ ಬೋರ್ಡ್ ಇರಲಿಲ್ಲ, ಪಕ್ಕದ ಮನೆಯವರೆಲ್ಲ ಆಡ್ತಾಯಿದ್ರು ದೊಡ್ಡ ಕೇರಮ್ ಬೋರ್ಡಲ್ಲಿ. ನಮಗೆ ನೋಡಿದಾಗ ನನಗೆ, ನಮ್ಮ ಅಕ್ಕಂಗೆ, ನನ್ನ ತಮ್ಮನಿಗೆ ಆಸೆ ಆಗ್ತಾಯಿತ್ತು. ಆದರೆ ನಮ್ಮ ಹತ್ರ ನಾವು ಕೇಳೋವಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಇರಲಿಲ್ಲ. ಹಾಗಂತ ನಾವೇನಾದರೂ ಕೇಳಿ ಅತ್ತಿ ಕರೆದು ಮಾಡಿದ್ರು ಕೂಡ ನಮ್ಮ ಮನೇಲಿ ಕೊಡಿಸ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ಅಂದರೆ, ನಾನು, ನಮ್ಮ ಅಕ್ಕ, ನನ್ನ ತಮ್ಮ 10 ರೂಪಾಯಿದು ಒಂದು ಚಿಕ್ಕದು ಕೇರಮ್ ಬೋರ್ಡ್ ಬರ್ತಾಯಿತ್ತು. ಅದ್ರಲ್ಲಿ ನಮ್ಮ ಕೈ ಕೂಡ ಇಡೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಚಿಕ್ಕ ಕೇರಮ್ ಬೋರ್ಡಲ್ಲಿ ಆಟನ ಆಡ್ಕೊಂಡು ನಮ್ಮ ಆಸೆ ಈಡೇರಿಸ್ಕೊತಾ ಇದ್ವಿ. ಫೈನಲಿ ನಮ್ಮ ಮನೆಗೆ ಎ ಸಿ ಇನ್ಸ್ಟಾಲೇಷನ್ ಆಗಿದೆ. ಯಾವುದೋ ಕಂಪ್ನಿ ಅಂತ ಹೇಳಿದ್ರೆ ನಾವು ತೊಗೊಂಡಿರೋದು LG 1.5 ಟನ್ 3 ಸ್ಟಾರ್ ತೊಗೊಂಡಿರೋದು. ಕೆಲವರು 5 ಸ್ಟಾರ್ ತೊಗೋಬೇಕಿತ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ 5 ಸ್ಟಾರ್ಗೂ 3 ಸ್ಟಾರ್ಗೂ ನನ್ನ ಪ್ರಕಾರ ನಾವೇ ರೆಗ್ಯುಲರಾಗಿ ಸೀಸನ್ ಇಲ್ಲಿ ಇದ್ದಾಗ ಮಾತ್ರ ಯೂಸ್ ಮಾಡೋದು. ಈಗ ಕೆಲವೊಂದು ಶಾಪ್ಗಳಲ್ಲಿ ಏನು ಮಾಡ್ತಾರೆ, ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ನಾವು ಈಗ ಏನು ಮಾಡ್ತೀವಿ, ಈಗ ನೈಟ್ ಟೈಮ್ ಮಾತ್ರ ಯೂಸ್ ಮಾಡೋದು. ಅದರಲ್ಲೂ ನಾವು ಮಲ್ಕೊಳಕ್ ಬರೋದೇ 10 ಗಂಟೆ 11 ಗಂಟೆ, ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದಿರ್ತೀವಿ. ಅಂದರೆ 8 hours ಆ ಥರ ಯೂಸ್ ಮಾಡಿದ್ರೆ 5 ಸ್ಟಾರ್ ಬೇಕು ಅಂತ ಹೇಳ್ತಾರೆ. 5 ಸ್ಟಾರ್ಗೂ 3 ಸ್ಟಾರ್ಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಫ್ರೆಂಡ್ಸ್, ಪವರ್ ಕನ್ಸಪ್ಷನ್ ಮೇನ್ ಆಗಿ. ಅಂದರೆ 5 ಸ್ಟಾರ್ ಎ ಸಿನ ನಾವು ತೊಗೊಂಡ್ರೆ ಏನಾಗುತ್ತೆ, ಪವರ್ ಕನ್ಸಪ್ಷನ್, ಪವರ್ ಯೂಸ್ ಆಗೋದು ಕಮ್ಮಿ ಬರುತ್ತೆ. ಅಂದರೆ ಪವರ್ ಬಿಲ್, ಲೈಟ್ ಬಿಲ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಬರುತ್ತೆ. ಬಟ್ ನೀವು 3 ಸ್ಟಾರ್ ಎ ಸಿ ತೊಗೊಂಡ್ರೆ ಲೈಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ. ಬಟ್ ನಾವೇನು ಯೋಚನೆ ಮಾಡಿದ್ವಿ ಅಂದರೆ, ನಾವು ಅಷ್ಟೇ 5 ಸ್ಟಾರೇ ತೊಗೊಬಿಡೋಣ. ಸೊ ಯಾವಾಗಲೂ ಅದೇ ಥರ ಯೋಚನೆ ಮಾಡ್ತೀವಿ, ಏನು ಟಾಪಲ್ಲಿರುತ್ತೆ ಅದಕ್ಕೆ ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಇವಾಗ ಏನು ಯೋಚನೆ ಮಾಡಿದ್ವಿ ಅಂದರೆ, ಪವರ್ ಕನ್ಸಪ್ಷನ್ ನಾವು ವರ್ಷ ಪೂರ್ತಿ ಏನು ಎ ಸಿ ಯೂಸ್ ಮಾಡಲ್ಲ. ಆಮೇಲೆ ಅದೇ ಹೇಳಿದ್ನಲ್ಲ, ರಾತ್ರಿ ಟೈಮು ಮಲಗಬೇಕಾದ್ರೆ ಯೂಸ್ ಮಾಡ್ಕೊತೀವಿ. ಅದರಲ್ಲೂ ಇಷ್ಟೊಂದು ಸಮ್ಮರ್ ಇರೋದ್ರಿಂದ ಬೇರೆ ಟೈಮಲ್ಲೆಲ್ಲ ಫ್ಯಾನೇ ಮ್ಯಾನೇಜ್ ಆಗಿಬಿಡುತ್ತೆ. ಇನ್ನು ಮಳೆಗಾಲದಲ್ಲಿರ್ಬೋದು ಅಥವಾ ಚಳಿಗಾಲದಲ್ಲಂತೂ ಫ್ಯಾನೇನು ಹಾಕ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನಮಗೆ ಇದು ಪ್ರೈಸ್ ಎಲ್ಲ ಎಷ್ಟು ಬಿತ್ತು ಏನು, ನಾವು LG ಬ್ರ್ಯಾಂಡ್ LG. ಸೊ ನಾವು LGನೇ ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಬಿಟ್ಟು ಹೋಗೋದು ಬೇಡ ಅಂತ, ಯಾಕೆಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಆಗ್ಬೋದು. ಬಟ್ ಅದರಲ್ಲಿ ವಾರಂಟಿ ಕ್ಲೈಮ್ ಆಗಿರ್ಬೋದು, ಪ್ರತಿಯೊಂದೂ ಒಂದು ಕಂಪ್ನಿಲಿ ಯಾವುದು ನಾವು ರಿವ್ಯೂ ಚೆನ್ನಾಗಿರುತ್ತೆ ಅದನ್ನ ತಗೊಂಡ್ರೆ ಬೆಸ್ಟ್ ಅಂತ ನಮ್ಮ ಪ್ರಕಾರ. ಸೊ ಈಗ ನಾವು 2 ರೂಮ್ಗೆ ಎ ಸಿ ಹಾಕ್ಸಿದೀವಿ. ಇಲ್ಲಿ ಕೆಳಗಡೆ ರೂಮು, ಸೊ ಮಕ್ಕಳನ್ನೆಲ್ಲ ಮಲಗಿಸ್ಕೊಂಡು ಇಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತೆ ಮೇಲ್ಗಡೆ ಒಂದು ರೂಮ್ನು ಕೂಡ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ 2, ನಮ್ದು ಮಾಸ್ಟರ್ ಬೆಡ್ರೂಮು ಮತ್ತೆ ಈ ರೂಮು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದು ನಾರ್ತ್ ಫೇಸ್ ಮನೆ, ಇದು ಬಂದು ವೆಸ್ಟ್ ಬರುತ್ತೆ, ಆ ಕಡೆ ಈಸ್ಟ್. ಸೂರ್ಯ ಬೆಳಗ್ಗೆ ಆ ಕಡೆ ಹುಡ್ತಾನೆ. ಬೆಳಗ್ಗಿನ ಬಿಸಿಲು ಏನು ಕಾಮನ್ ಆಗಿ 11 ಗಂಟೆವರೆಗೆ ಅದು ಎಳೆ ಬಿಸಿಲು ಇರುತ್ತೆ. ಅದೇನಾಗುತ್ತೆ, ಬಂದು 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 ಸೂರ್ಯ ಮುಡ್ಕೊಟ್ಟೆ ಈ ಕಡೆಗೆ ಮಧ್ಯಾಹ್ನ ಒಂದು 2 ಗಂಟೆ ಕ್ರಾಸ್ ಆಯಿತು ಅಂದರೆ ಬಿಸಿಲು ಈ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಕಾಮನ್ ಆಗಿ ಕುಬೇರ್ ಮೂಲೆ ಈ ಕಡೆ ಇರೋದ್ರಿಂದ ಬೆಡ್ರೂಮ್ ಈ ಕಡೆ, ಇಲ್ಲಿ ಮತ್ತೆ ಮೇಲ್ಗಡೆ 2 ಸೇಮ್ ರೂಮ್ ಮಾಡಿದ್ದೀವಿ. ತುಂಬ ಬಿಸಿಲು, ಎಷ್ಟು ಮಟ್ಟಿಗೆ ಈ ವರ್ಷ ಬಿಸಿಲು ಇದೆ ಅಂದರೆ ಅರೌಂಡ್ 38 ಡಿಗ್ರಿ 39 ಡಿಗ್ರಿ, ಇನ್ನೂ ಜಾಸ್ತಿ ಆಗುತ್ತಂತೆ ಮಂತ್ ಎಂಡ್ಗೆ. ಈಗ ನೋಡಿ, ಈ ನಾವು ಹೆಚ್ಚು ಕಡಿಮೆ ಈ ಟೆಂಪ್ರೇಚರ್ನ 24-25 ಇದ್ರೂ ನಾವು ಆರಾಮಾಗಿ ಕೂಲಾಗಿರ್ಬೋದು. ನಾವು ಈಗ ಸ್ವಲ್ಪ ಎ ಸಿ ಇದಾಗಲಿ ಅಂತ 16ಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ ಅಷ್ಟು ಕೂಲಾಗಿರುತ್ತೆ. ಈಗ 16 ಹಾಕ್ಕೊಂಡ್ರೆ ಇದು ಈ ಎ ಸಿಲಿ ಹೆಂಗೆ ಅಂತ ಹೇಳಿದ್ರೆ ಅದು ಯೂಸ್ ಮಾಡ್ತಿರೋದು ಗೊತ್ತಿರ್ತದೆ. ಸೊ
ನಮಗೂ ಕಾಮನ್ ಆಗಿ ಗೊತ್ತಿತ್ತು. ಎ ಸಿನ ಕಡಿಮೆ ಮಾಡ್ಕೊಂಡಷ್ಟು ಇದು ಜಾಸ್ತಿ ಆಗುತ್ತೆ, ಕೂಲಿಂಗ್ ಜಾಸ್ತಿ ಆಗುತ್ತೆ. ಸೊ 16 ಹಾಕೊಂಡ್ರೆ ಕಡಿಮೆ ಇರುತ್ತೆ. 24, 25, 26, 27 ಹಂಗೂ ಹಾಕೊಬೋದು. ಹಂಗೆ ಹಾಕೊಂಡ್ರೆ ಅದು ಚಿಲ್ನೆಸ್ ಕಡಿಮೆ ಆಗುತ್ತೆ, ಚಿಲ್ನೆಸ್ ಬರಲ್ಲ. ಸೊ ನನಗೆ ಹೆಂಗೆ ಅಂದರೆ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಬೇಕು, ನಂಗೆ ಕೋಲ್ಡ್ ಆಗೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ನಿದ್ದೆ ಮಾಡಿದ್ದೀನಿ ನಿನ್ನೆ ಹಚ್ಕೊಂಡ್ಮೇಲೆ ಗೋಡೆ ಎಲ್ಲ ಓಲ್ ಮಾಡಿದ್ರ ಅದಂತೂ ನನಗೆ ಎಷ್ಟು ಹೊಟ್ಟೆ ಉರಿತಾಯ್ತು ಗೊತ್ತಾ, ಅದು ಓಲ್ ಮಾಡ್ಬೇಕಾದ್ರೆ. ಸರ್ ಏನ್ ಸರ್ ಗೋಡೆ ಹೋಗ್ತಾನೆ ಇಲ್ವಲ್ಲ, ಡ್ರಿಲ್ಲಿಂಗ್ ಮಿಷನ್ ಅಂತ ಇದ್ರು, ಆ ಬಟ್ಟೆ ಕ್ಯೂರಿಂಗ್ ಮಾಡಿದ್ದೀನಿ, ಸ್ಯಾಟಿಸ್ಫೈ ಇದೆ ನನಗೆ. ಮನೆ ಬಹಳ ಖುಷಿ ಆಯ್ತು ನಂಗೆ ಹೇಳ್ಬೇಕಾದ್ರೆ. ಆ ದಿನಗಳೆಲ್ಲ ನೆನಪನ್ಬಿಡ್ತು ನನ್ಗೆ. ಆ ಮನೆ ಕಟ್ಬೇಕಾದ್ರೆ ಇಲ್ಲೆಲ್ಲ ಓಡಾಡಿದ್ದೀನಿ ರಮ್ಯ ನಾನು, ಅದಿನ್ನ ನಿಂಟ್ಲೆ ಲೆವೆಲ್ ಇದ್ದಾಗ ಹಳೆ ದಿನಗಳೆಲ್ಲ ನೆನಪಾಗ್ಬಿಡ್ತು. ನಾನು ಈ ಗೋಡೆ ಮೇಲೆ ಹತ್ತು ಕ್ಯೂರಿಂಗ್ ಮಾಡ್ತಿದ್ದಾಗೆಲ್ಲ. ಸೊ ಈ ರೂಮ್ ಒಂದಾಯ್ತಲ್ವಾ, ಸೊ ಬನ್ನಿ ಈಗ ಮೇಲ್ಗಡೆ ಮ್ಯಾಕ್ಸಿಮಮ್ ನಮ್ದು ರೂಮ್ ಅಂತ ಫಿಕ್ಸ್ ಆಗೋದು ನಾವು ಮೇಲ್ಗಡೆದು ಮಾಸ್ಟರ್ ಬೆಡ್ರೂಮ್. ಸೊ ಏನಾಗ್ಬಿಡುತ್ತೆ, ನನ್ನ ಹೆಂಡತಿ ಸ್ವಲ್ಪ ಅದು ಎಮ್ಮ ಮ್ಯಾಟ್ರಸ್ಸು ಬೇಸಿಗೆಲೆಲ್ಲ ಸ್ವಲ್ಪ ಎ ಸಿ ಇಲ್ಲದೆ ಇದ್ದಾಗ ಕಷ್ಟ ಆಯ್ತಾಯಿತ್ತು. ಅಂದ್ರೆ ಅದು ಮಲ್ಕೊಂಡಾಗ ಸ್ವಲ್ಪ ಒಳಗೆ ಹೋಗ್ತೀವಲ್ಲ, ಇನ್ನೂ ಸ್ವಲ್ಪ ಶೆಕೆ ಅಂತ ಜಾಸ್ತಿ ಆಗ್ತಾಯಿತ್ತು. ಬಟ್ ಎಮ್ಮ ಮ್ಯಾಟ್ರಸ್ಸು ಒಳ್ಳೆ ಕಂಫರ್ಟ್ ನಿದ್ದೆ ಬರುತ್ತೆ. ಸೊ ಎ ಸಿ ಹಾಕೊಂಡಾಗ ಚಳಿಗಾಲದಲ್ಲಿ ಚೆನ್ನಾಗಿ ನಿದ್ದೆ ಬರುತ್ತೆ, ಬಟ್ ಬೇಸಿಗೆಗೆ ಸ್ವಲ್ಪ ಕಾಟನ್ ಬೆಸ್ಟ್ ಅಂತ ಅನ್ಸುತ್ತೆ, ಹಾಗಾಗಿ ಕೆಳಗೆ ಮಲಗ್ತೀವಿ. ಬೇಸಿಗೆಲ್ಲೂ ಆರಾಮಾಗಿರ್ಬೋದು. ಸೊ ಆ ಉದ್ದೇಶಕ್ಕೆ 2 ರೂಮ್ಗೂ ಇರಲಿ ಹಾಕಿಸ್ತಾರೆ. ಸೊ ಇನ್ನೊಂದು ಏನಂತ ಅಂದರೆ, ಇದನ್ನೆಲ್ಲ ನೋಡಿದಾಗ ಏನು ನೆನಪಾಗ್ತಿತ್ತು ಅಂದರೆ, ಎ ಸಿ ಹಾಕ್ಕೊಳ್ಳೋದು ಏನು ದೊಡ್ಡ ವಿಷಯ ಅಂತ ಅಲ್ಲ, ಬಟ್ ನಮಗೆ ಕೆಲವೊಂದು ಪರಿಸ್ಥಿತಿಗಳಿತ್ತು. ಮನೆಗೆ ಒಂದು ಫ್ಯಾನ್ ತೊಗೊಬರ್ಬೇಕಾದ್ರೂ ನಾವು ಹೊಸ್ದಾಗಿ ಮದುವೆ ಆದಾಗ ನಾವು ಯೋಚನೆ ಮಾಡ್ತಾ ಇದ್ವಿ, ಮನೆಗೆ ಒಂದೊಂದೇ ಥಿಂಗ್ಸ್ ತೊಗೋತಾ ಇದ್ವಿ ನೋಡು, ಮಂಚ, TV, ಬೀರು, ಅದು ಇದು ಅಂತ ಅಂದ್ಕೊಂಡು. ಬಟ್ ಇವತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನದಲ್ಲಿ ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಕಷ್ಟ ಸುಖ ಇವತ್ತು ನಮಗೆ ಅಂತ ಯಾರೂ ಇಲ್ಲ, ಯಾರು ಇಲ್ಲ. ಒಂದು ಕಷ್ಟ ಅಂತ ಶೇರ್ ಮಾಡ್ಕೊಳ್ಳೋಕ್ಕೂ ನಾವು ಯಾರ ಹತ್ರನೂ ಶೇರ್ ಮಾಡೋದೇ ಇಲ್ಲ. ಉಳ್ಳವರು ಶಿವಾಲಯ ಕಟ್ಟುವರು ಅಂತಾರಲ್ಲ, ಹಂಗೆ ನಾವು ಪ್ರತಿಯೊಂದು ನಮಗೆ ಬ್ಯಾಕ್ ಬೋನ್ ಅಂತ ನಾನು ಹೆಂಡ್ತಿಗೆ ನಾನೇ ಬ್ಯಾಕ್ ಬೋನು, ನನ್ಗೆ ಅವಳೇ ಬ್ಯಾಕ್ ಬೋನು. ನಾನು ಏನಾದರೂ ಮಾಡಬೇಕು, ನನ್ಗೆ ಏನಾದರೂ ಕಷ್ಟ ಅಂತ ಇದ್ದರೆ ನಿಲ್ಲದೇ ಅವಳು. ಈಗ ನನಗೇನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದರೆ ಅವಳು ನಿಂತ್ಕೋಬೇಕು, ಅವಳೇನೋ ಒಂದು ನನ್ಗೆ ಪ್ರಾಬ್ಲಮ್ ಆಗಿದೆ ಅಂದರೆ ನಾನೇ ನಿಂತ್ಕೋಬೇಕು. ಆಮೇಲೆ ಯಾವ ನನ್ನ ಮಕ್ಕಳು ಆಗಲ್ಲ, ಅದೊಂದು ನಾನು ಇದು ಹೇಳ್ಬಿಡ್ತೀನಿ. ಯಾಕೆಂದರೆ ಅಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಲೈಫಲ್ಲಿ. ಇವತ್ತು ಎ ಸಿ ಹಾಕ್ಸ್ಕೊಂಡ್ರೆ ನಮ್ಗೆ ದೊಡ್ಡ ವಿಷಯ. ಯಾಕೆಂದರೆ ನಾವು ಫ್ಯಾನೇ ದೊಡ್ಡದು ಅಂದ್ಕೊಂಡಿದ್ದು, ಈ ಎ ಸಿ ಎಲ್ಲ ನಾವು ಗಮನ ಹೊರಗಡೆ ಅಲ್ಲ, ಹೊರಗಡೆ ರೂಮ್ಸಿಗೆ ಎ ಸಿ ರೂಮ್ ಅಂತಂದ್ರೆ ಏನೋ ಒಂಥರ ಖುಷಿ. ಹೊರಗಡೆ ಹೋದಾಗ ಎ ಸಿ ರೂಮು, ಎ ಸಿ ಬೇಕಾ, ನಾನ್ ಎ ಸಿ ಬೇಕಾ ಅಂತ ಹೇಳೋದು. ಅವಾಗ ಎ ಸಿ ರೂಮ್ ತಗೊಂಡ್ರೆ ಏನೋ ಒಂಥರ ಖುಷಿ ನಮಗೆ, ಲಕ್ಸುರಿಯಸ್ ಆಗಿದೆ. ಡಿಫ್ರೆನ್ಸ್ ಇದ್ರು ರೇಟ್ ಏನೋ ಡಿಫ್ರೆನ್ಸ್ ಅಂತ ಎ ಸಿ ಹಾಕ್ಸ್ಕೊಂಡ್ಮೇಲೆ ಅರ್ಥ ಆಯ್ತು. ಸೊ ಎ ಸಿ ಅದು ಇವೆಲ್ಲ ಏನು ಕಡಿಮೆ ಪ್ರೈಸ್ ಇರಲ್ಲ. ಈಗ ನಮ್ದು ಅಲ್ಲ, ನಾವು ಹೊರಗಡೆ ಒಂದು ನಿಮಿಷ ಹೊರಗಡೆ ಹೋದಾಗ ಎ ಸಿ ರೂಮ್ನ ಚೂಸ್ ಮಾಡ್ತಾ ಇದ್ವಿ. ಪ್ರೈಸ್ ಸ್ವಲ್ಪ ಲಿಟಲ್ ಬಿಟ್ ಜಾಸ್ತಿ ಆದ್ರೂ ಎ ಸಿ ರೂಮ್ನೇ ಚೂಸ್ ಮಾಡ್ತಾ ಇದ್ವಿ. ಯಾಕಂದರೆ ನಾವು ದಿನನಿತ್ಯ ಇರೋದಕ್ಕಾಗಲ್ಲ, ಅಟ್ಲೀಸ್ಟ್ ಯಾವಾಗಲೂ 6 ತಿಂಗಳಿಗೆ ವರ್ಷಕ್ಕೊಂದ್ಸಲ ಬಂದಾಗಲಾದರೂ ಎ ಸಿ ರೂಮಲ್ಲಿ ಇರೋಣ ಅಂತ. ಸೊ ಇದನ್ನು ಈ ವಿಡಿಯೋ ನೋಡ್ತಿರೋರಿಗೆ ಕೆಲವ್ರಿಗೆ ಏನು ಎ ಸಿ ಮಹಾನಾ ಅಂತ ಕೆಲವ್ರಿಗೆ ಅನಿಸ್ತಾ ಇದ್ರೆ, ಇನ್ನು ಕೆಲವ್ರಿಗೆ ನಮ್ಮ ಥರನೇ ಯೋಚನೆ ಮಾಡ್ತಿದ್ದವ್ರಿಗೆ, ನಮ್ಮ ಥರನೇ ಒಂದು ತಳಹಂತದಿಂದ ಬಂದವ್ರಿಗೆ, ಹೌದಲ್ವಾ, ನಮ್ಮ ಲೈಫಲ್ಲಿ ಇಂಥ ಒಂದು ದಿನ ಬಂದಿದೆ ಅಂತ ಅಂದ್ಬಿಟ್ಟು. ಯಾಕಂದರೆ ಕೆಲವ್ರು ಕಷ್ಟ ಅಂತ ಅಂದರೆ ಅವ್ರಿಗೆ ಸಹಾಯ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ. ಕೆಲವ್ರಿಗೆ ಸಹಾಯ ಮಾಡೋದಕ್ಕೆ ಅವ್ರಿಗೆ ಏನು ಅಪ್ಪ ಅಮ್ಮ ಅತ್ತೆ ಮಾವ ಬಂಧು ಬಳಗ ಸಂಬಂಧಿಕರು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಎಲ್ಲರೂ ಇರ್ತಾರೆ. ಆದರೆ ನಮಗೆ ಕಷ್ಟ ಅಂತ ಬಂದಾಗ ನಮಗೆ ನನ್ನ ಗಂಡನಿಗೆ ನಾನೇ ಆಗೋದ್ರಿಂದ ಮುಂಚೆನೂ ಹೇಳ್ಕೊಂಬಿಟ್ಟಿದ್ದು, ನಾವು ಮನೆ ಕಟ್ಬೇಕಾದ್ರೆ ಅದು ನಮ್ಮ ಬಿಬರಿನೇ ಅನ್ನೇ ಒಂದೇ ಒಂದು ಸಿಂಗಲ್ ರೂಪಾಯಿ ನಾವು ಅವ್ರ ಹತ್ರ ಕೈ ಚಾಚಿಲ್ಲ. ಅಷ್ಟು ಕಷ್ಟದಲ್ಲಿ ಬೇರೆಯವ್ರ ಹತ್ರ ಬಡ್ಡಿಗೆ ಸಾಲ ತಂದಿದ್ದೀನಿ, ಆ ಥರ ಕೈ ಚಾಚಿಲ್ಲ ಅಂತಲ್ಲ. ಸೊ ತಗೊಳಪ್ಪ ಆರಾಮಾಗಿ ಮನೆ ಕಟ್ಟು, ಗೃಹ ಪ್ರವೇಶಕ್ಕೆ ಶಾರ್ಟೇಜ್ ಆಯ್ತಾ ತಗೋ ಅಂತ ಯಾರೂ ನಮ್ಮನ್ನು ಕೇಳಿಲ್ಲ. ಯಾರು ಫಸ್ಟ್ ಆಫ್ ಆಲ್ ನಾವು ಯಾರನ್ನೂ ಸಾಲ ಅಂತಾನು ನಾವು ಕೇಳಕ್ ಹೋಗಿಲ್ಲ. ಸೊ ನಮಗೆ ಯಾಕಂದ್ರೆ ಯಾಕೆ ಬೇರೆಯವ್ರು ಯಾಕೆ ಕೊಡಬೇಕು ಅಂತ, ಬೇರೆಯವ್ರು ಅಂತಂದ್ರೆ ಯಾರೋ ದೂರದವ್ರನ್ನಲ್ಲ, ಹತ್ರದವ್ರಿದ್ದು ನಮ್ಗೆ ಅವ್ರ ಹತ್ರದವರು ನಮ್ಮವರು ಅನ್ಸಿದಾಗ ನಮ್ಗೆ ಅವ್ರ ಕಡೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಆದ್ರೆ ಅವರೇ ನಮ್ಮ ಕಷ್ಟ ಸುಖ ಏನು ಅಂತ ಕೇಳದೆ ಇದ್ದಾಗ ನಮ್ಗೊಂದು ಮಾತು ನೆನಪೋಗ್ಬಿಡ್ತಾರೆ. ನನ್ನ ಫ್ರೆಂಡ್ ತಾಂಡು ತಂದೆ ಅವ್ರು ಹೇಳೋರು, ದುಡ್ಡಿಲ್ದವನ್ನೆಲ್ಲ ದರಿದ್ರ, ದುಡಿದೇ ಇರೋನು ದರಿದ್ರ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ದುಡಿಮೆಯೇ ದುಡ್ಡಿನ ದೇವರು. ಸೊ ನಾವು ದುಡ್ದು ನಮ್ಮ ದುಡಿಮೆನೇ ಒಂದು ವಸ್ತುನ ತಗೊಂಡು ನಿಜ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅಪ್ಪನ ದುಡ್ಡಲ್ಲೋ ಮಾವನ ದುಡ್ಡಲ್ಲೋ ಅತ್ತೆ ದುಡ್ಡಲ್ಲೋ ಅಮ್ಮನ ದುಡ್ಡಲ್ಲೋ ಮಾಡ್ಕೊಂಡ್ರೆ ಸಿಗಲ್ಲ. ಅದೇ ಯಾವುದೇ ಆಗ್ಲಿ ಅದು ನಮ್ಮ ಬೆವ್ರನಾನಿ ಆದಾಗ ಅದ್ರ ಖುಷಿನೇ ಬೇರೆ. ಏನೇ ಆಗ್ಲಿ ಏನೋ ಬಿಡಿ, ಏನೋ ಅದು ಬೇಡ,
ಒಂಥರ ಸೊ ಓಕೆ, ಪ್ರೈಸ್ ಬಗ್ಗೆ ಬನ್ನಿ ಮೇಲ್ಗಡೆ ರೂಮ್ಗೆ ಹೋಗೋಣ ಹೇಳಿವ್ರಂತೆ. ಏನೇನೋ ಹೋಗುತ್ತೆ, ಏನೇನೋ ಆಗುತ್ತೆ. ಅಂದ್ರೆ ನಮ್ ಕಷ್ಟದ ದಿನಗಳಲ್ಲಿ ನೆನಪಾಗ್ಬಿಡುತ್ತೆ, ಎಷ್ಟು ಸ್ಟ್ರಗಲ್ ಎಮೋಷನಲ್ ಆಗ್ಬಿಡ್ತಾರೆ ಆಮೇಲೆ ನವೀನ್. ನಡೀರಿ ಈಗ ಮೇಲ್ಗಡೆ. ಇಲ್ಲಲ್ಲ, ಕಂಟಿನ್ಯೂಸ್ ಆಗಿ ಇದೆ, ಎಲ್ಲೋ ಇರ್ತೀನಿ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ ನಾನು. ಬನ್ನಿ ಈಗ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಯಾವ ಥರ ಇದೆ. ಯಾರೋ ಚಿನ್ನ ಇಟ್ಟಾಗ ನಮ್ದು ಇಲ್ಲಿ ಅರನಾಕಿ ಬಂದ್ಕಂಡೆ ಸಿಕ್ಕಾಪಟ್ಟೆ ನಂಗೆ ಖುಷಿ ಆಯ್ತು. ಎಸಿ ತಗೊಂಡಿದ್ರು. ಇವನ್ ನೆಕ್ಸ್ಟ್ ದೊಡ್ಡ ಯೂಟ್ಯೂಬರ್ ಆಗ್ತಾನೆ ಇವನು. ಸೊ ಇದು ನಮ್ಮ ಇದು ಅಧಿಕೃತವಾಗಿ ನಾವು ಮನೆ ಕಟ್ಟಾಗ ಈ ರೂಮ್ ನಮ್ಮದು ಅಂತಲೇ ನಾವು ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಸ್ವಲ್ಪ ಈ ಕಡೆ ವಾರ್ಡ್ರೋಬ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಂಡಿದ್ವಿ. ಸ್ವಲ್ಪ ಸ್ಪೇಸಸ್ ಕೆಳಗಡೆ ರೂಮ್ ಕಂಪೇರ್ ಮಾಡಿದ್ರೆ ಈ ರೂಮ್ ಸ್ವಲ್ಪ ದೊಡ್ಡದು ಬರುತ್ತೆ ಮೇಲ್ಗಡೆ. ಈ ರೂಮ್ಗೂ ಇರಬೇಕು ಅಂತ ಎ ಸಿ ಹಾಕ್ಸಿದ್ದೀನಿ. ಸೊ ಎ ಸಿ ಆನ್ ಮಾಡ್ತೀನಿ. ವಿರಾಟ್ ಮೋಡ್ ಅಂತ ಒಂದಿದೆ ಇದರಲ್ಲಿ, ಅದು ಹಾಕ್ಕೊಂಡ್ರೆ ಹೈ ಕೂಲ್ ಆಗುತ್ತೆ. ಸೊ ಈಗ ಸ್ವಲ್ಪ ಸೆಕೆ ಜಾಸ್ತಿ ಇದೆ. ಕೆಳಗಡೆ ರೂಮ್ ಇರುತ್ತೆ, ಮೇಲ್ಗಡೆ ರೂಮ್ ಸ್ವಲ್ಪ ಅಂದ್ರೆ ಇಲ್ಲಿ ಕಾದಿರುತ್ತಲ್ಲ ಟೆರೆಸ್, ಎಷ್ಟು ಸೆಕೆ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಅದೊಂದು ಖಾಲಿ ಬಿಟ್ಟಿದ್ದೀನಿ. ನಮ್ಗೊಂದು ಫ್ಯಾಮಿಲಿ ಫೋಟೋ ಹಾಕ್ಬೇಕು, ನಮ್ಮ 4 ಜನದ್ದು ಹಾಕ್ಬಿಟ್ಟು ಅವ್ರಿಗೊಂದು ಲೈಟ್ ಹಾಕ್ಬೇಕು. ಆ ಲೈಟು ಅವ್ನು ಎಲೆಕ್ಟ್ರಿಷಿಯನ್ ಗೃಹ ಪ್ರವೇಶ ಟೈಮಲ್ಲಿ ಅದು ಹಾಕ್ಲಿಲ್ಲ, ಅದು ಹಂಗೆ ಉಳ್ದೈತೆ. ಅದೊಂದು ಪೆಂಡಿಂಗ್ ಇದೆ ನಮ್ಮ ರೂಮಲ್ಲಿ. ಎಲೆಕ್ಟ್ರಿಕ್ದು ಪೆಂಡಿಂಗ್ ಅಂತ ಅದೊಂದು ಮಾಡಿಸ್ಬೇಕು ನೋಡಿ. ಹಿಂಗೆ ಮನೆ ಕಟ್ಟಾದ್ಮೇಲೆ ಇರ್ತವೆ ಮಾಡಿಸ್ಕ, ಅಂದ್ರೆ ಅದೇ ನೆಸೆಸಿಟಿ ಇಲ್ಲ ಅನ್ನೋ ಥರ ಬಿಟ್ಬಿಟ್ಟಿರ್ತೇವೆ ನಾವು. ಸೊ ಅದೇನು ಅತಿ ಮುಖ್ಯ ಅಲ್ಲ ಅನ್ನೋ ಥರ. ಸೊ ಇದು ಅಷ್ಟೇ ಸೇಮ್, ಎರಡನ್ನೂ ಸೇಮ್ ಎ ಸಿ ಸೇಮ್ ಪ್ರೈಸು. ಪ್ರೈಸ್ ಹೇಳಿ ಎಷ್ಟಾಯ್ತು? ಪ್ರೈಸು ಎಷ್ಟಾಯ್ತು ಅಂದರೆ ನಮಗೆ ಕ್ರೆಡಿಟ್ ಕಾರ್ಡ್ ಫುಲ್ ಇನ್ಸ್ಟಾಲೇಷನ್ ಅದು ಇದು ಎಲ್ಲ ಸೇರಿ ಇನ್ಸ್ಟಾಲೇಷನ್ ಎಲ್ಲ ಸೇರಿಸಿದ್ರೆ 76,000 ಆಯ್ತು. 76,000. 76,000 ಡಿಸ್ಕೌಂಟ್ ಎಲ್ಲ ಹೋಗಿ 38,943 ರೂಪಾಯಿ ಎ ಸಿ. 38,943 ರೂಪಾಯಿ ಥರ 2 ಎ ಸಿ. ಜೊತೆಗೆ ಇನ್ಸ್ಟಾಲೇಷನ್ ಫ್ರೀ. ಬಟ್ ಹೊರಗಡೆ 9 ಮೀಟರ್ ಇದಾಗಿರ್ತದಲ್ಲ ಗ್ಯಾಸ್ದು ಕಾಪರ್ ಪೈಪು, ಅದಕ್ಕೆ ಟೇಪ್ ಹೊಡಿತಾರೆ. ಅದಕ್ಕೆ ಅದ್ರದ್ದು ಎಲ್ಲ ಚಾರ್ಜಸ್ ಎಲ್ಲ ಸೇರಾಗಿ 76 ಆಯ್ತು 2 ಎ ಸಿ ಇಂದ. 76,000 ಆಗಿದೆ ಟೋಟಲ್ ಓವರ್ ಆಲ್ 2 ಎ ಸಿ. ಸೊ ಇದು ನಮ್ಮ ಎ ಸಿ ಕತೆ ಈ ಸಮ್ಮರಲ್ಲಿ. ಅದರಲ್ಲೂ ಏನೋ ಗೊತ್ತಾ ಫ್ರೆಂಡ್ಸ್, ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಇವಾಗ ಸೀಸನ್ ಇದಾಗ್ಬಿಟ್ಟು. ಲಾಸ್ಟ್ ಇಯರ್ ಇಷ್ಟು ಬಿಸಿಲಿತ್ತು ಎಲ್ಲ ಗೊತ್ತಿಲ್ಲ. ಏನಾಯ್ತು ಹೇಳಿ ಲಾಸ್ಟ್ ಇಯರ್? ಏನಾಯ್ತು ಯೋಚನೆ ಮಾಡು. ಲಾಸ್ಟ್ ಇಯರ್ ಡಿಸೆಂಬರ್ಲಿ ಬಂಟು ಬಿಡ್ತಾ. ನಾನು ಅವಾಗ ಬಾಣಂತಿ ಅಲ್ವಾ, ನನಗೆ ಹೊರಗಡೆದೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಇದು ಕೊಟ್ರು ನಿಮ್ಮ ಅಮ್ಮನ ಮನೆಗೆ. ಅದೇನೆ ಮಾರ್ಚ್ ಫೆಬ್ಗೆನೆ ಹೊಟ್ಟೋದ್ವಿ. ಸೊ ಅಲ್ಲಿ ಹೊರಟೋದಾಗ ಏನಾಗೋಯ್ತು, ನಾನು ಆ ಥರ ಬಂದು ಇಲ್ಲೇ ಮಲಗ್ತಾ ಇದ್ದು. ಅಂದ್ರೆ ಕೆಳಗಡೆ ರೂಮಲ್ಲಿ ಮಲ್ಕೋತಾ ಇದ್ರಿ. ಬಟ್ ಲಾಸ್ಟ್ ಇಯರ್ ಇಷ್ಟೊಂದು ಬಿಸಿಲಿರಲಿಲ್ಲ. ಇಷ್ಟೊಂದು ಇರ್ಲಿಲ್ಲ. ಅಷ್ಟು ಇದ್ದಿದ್ರೆ ನಾವು ಎ ಸಿ ತಗೊಳ್ಳೋ ಯೋಚನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಇದನ್ನು ನಾವು ಫುಲ್ ಕ್ಯಾಶ್ ಅಲ್ಲಿ ತಂದಿಲ್ಲ. ಸೊ ಇದು EMI ಕ್ರೆಡಿಟ್ ಕಾರ್ಡ್ EMI ಅಲ್ಲಿ ತಂದಿರೋದು. ಹಾಗಾಗಿ ನಾವು ಯಾವುದೇ ರೀತಿ ಒಂದೇ ಒಂದು ಅವ್ರು ಇನ್ಸ್ಟಾಲೇಷನ್ ಬಂದಿರೋ ಅವ್ರದ್ದು ಚಾರ್ಜಸ್ ಬಿಟ್ರೆ ಇದೆಲ್ಲ ನಮ್ಮ ಕ್ರೆಡಿಟ್ ಕಾರ್ಡಲ್ಲೇ ತೊಗೊಬಂದಿರೋದು. ಸಾಲ ಯಾಕೋ ಶೀತ ಐತೇನೋ ಸಿಂತಿದ್ಯಾ. ಬೇರೆ ಹೊಡೆದ್ಬಿಟ್ಟ. ಸೊ ಫ್ರೆಂಡ್ಸ್, ಇದಾಗಿತ್ತು ವ್ಲಾಗ್. ಸೊ ನಿಮಗೆ ಏನಪ್ಪ ಇನ್ನೊಂದಿದೆ, UPS ತರಬೇಕು. ಅದು ನೋಡ್ಕೊಂಡು ಬಂದಿದ್ದೀವಿ, ಇನ್ನೇನು ಅದನ್ನು ತೊಗೊಂಬರ್ಬೇಕಷ್ಟೆ. ಸೊ ಇದೆಲ್ಲ ಏನು ಅಂದರೆ ನಮ್ಮ ಲೇಔಟಲ್ಲಿ ಕರೆಂಟ್ ಹೋಗಿ ಏನು ಜಾಸ್ತಿ ಹೋಗಲ್ಲ, ಹೋದ್ರೆ ಒಂದು ಕರೆಂಟ್ ಹೋದ್ರು ಬಂದು ರೆಡಿ ಮಾಡ್ತಾರೆ. ಆ ವಿಚಾರದಲ್ಲಿ ಆಮೇಲೆ ಇಲ್ಲ ಇತ್ತೀಚೆಗೆ ಏನು ಪವರ್ ಎಲ್ಲ ಏನು ಅಷ್ಟೊಂದೇನು ಸಿಸ್ಟಮ್ ಇದೆಯಲ್ಲ, ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದು ನನಗೆ ಖುಷಿ ಇದೆ. ಪಾಪ ಒಂದು ಕಾಲ್ ಮಾಡ್ತಿದ್ರೆ ಒಂದು ಅರ್ಧ ಗಂಟೆಲಿ ಬಂದು ರೆಡಿ ಮಾಡ್ತಾರೆ. ಅಥರ್ವಾ ಏನು ಹೇಳು, ಏನೋ ಹೇಳ್ಬೇಕಂದಲ್ಲ. ಹೌದಾ, ಇಲ್ಲಿಗೆ ಯಾರು ಹಾಕ್ಸ್ಬೇಕು? ಇಲ್ಲಿಗೆ ಈ ಬೆಡ್ರೂಮ್ ಅಲ್ಲಿ ಯಾರ್ಯಾರು ಫೋಟೋ ಹಾಕ್ಸ್ಬೇಕು? ಆಯ್ತು, ಓಕೆ, ಬ್ಲಾಗ್ ಎಂಡ್ ಮಾಡೋಣ. ಹೇಳ್ದಂಗೆ ಅದೇ ಜನಗಳು ಎಸಿನಿಂದು ತಗೊಳ್ಳೋ ಶಕ್ತಿ ಇರೋರಿಗೆ ಇದೇನು ದೊಡ್ಡದ ಅನ್ಸ್ಬೋದು. ತಗೊಳಕ್ ಆಗದೆ ಇರೋರಿಗೆ ತಗೊಂಡಿದ್ದಾರೆ. ಸೊ ಅವ್ರೇನಾದ್ರೂ ನೋಡ್ತಾ ಇರೋರು ಇದು ಏನು ಹಾಕ್ಬೇಕಿತ್ತ ಅಂತ ಅನ್ಕೊಳಂಗಿದ್ರೆ ದಯವಿಟ್ಟು ನಾವೆಲ್ಲಾನು ಹಾಕ್ತಿವಿ. ನಾವು ಸಣ್ಣ ತಗೊಂಡ್ರು ಎಲ್ಲಾನು ಶೇರ್ ಮಾಡ್ತೀವಿ, ಅದನ್ನ ವ್ಯಕ್ತಪಡಿಸ್ಕೊಂತೀವಿ. ನೀವು ಅದನ್ನ ಯಾವ ತರ ತಗೊಂತೀರಾ
ಅದೇನಾದ್ರೂ ಅದು ನಿಮ್ಮ ಭಾವಕ್ಕೆ, ಅವರವರ ಭಾವಕ್ಕೆ ತಕ್ಕಂತೆ ಹಂಗೆ ಅಷ್ಟೇ. ಸೊ ನೀವು ತಗೊಂತಿದ್ದೀರಾ ಅಥವಾ ಈಗ ಎಷ್ಟೋ ಜನ ಅನ್ಕೋತಾ ಇರ್ತಾರೆ ಎ ಸಿ ತಗೊಳ್ಳೋದ್ರಿಂದ ಒಂದು ಲೈಟ್ ಬಿಲ್ ಜಾಸ್ತಿ ಬರುತ್ತೆ ಆ್ಯಂಡ್ ಇನ್ನೊಂದು ನಮ್ಮಂತವ್ರು ಮಿಡಲ್ ಕ್ಲಾಸ್ ಅದು ನೋಡ್ತೀವಿ, ಯೋಚನೆ ಮಾಡೇ ಮಾಡ್ತೀವಿ ಲೈಟ್ ಬಿಲ್ ಬಗ್ಗೆ. ಬಿಲ್ಲು ಬರುತ್ತೆ, ಇದು ಸರ್ವಿಸ್ ಎವರಿ ಇಯರ್ ಏನಾದ್ರೂ ಒಂದು ಮೆಟೀರಿಯಲ್ ತತ್ತು ಅಂದ್ರೆ ಅದ್ರದ್ದು ಮೇಂಟೆನೆನ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮ ಲೈಫಲ್ಲಿ. ಸೊ ಅದ್ರದ್ದು ಎಲ್ಲ ಒಂದು ಕಮಿಟ್ಮೆಂಟೇ. ಸೊ ಈ ಥರ ಎಲ್ಲ ಯೋಚನೆ ಮಾಡೋಕೆ ಎಲ್ಲ ನಾವು ಜೀವನ ಮಾಡ್ತಾ ಇರ್ತೀವಿ. ಬಟ್ ಬೇಕಾದದನ್ನ ತಗೊಳ್ಳೇಬೇಕು ಅಂತಿದ್ರೆ ತಗೋತೀವಿ, ತಗೊಳ್ಳೇಬಾರ್ದು ಆಫ್ ಮಾಡಬಾರ್ದು ಕಂದ, ಸ್ವಲ್ಪ ಚಿಲ್ಲಾಗಲಿ. ಸೊ ಈ ಥರ ಇವತ್ತಿಂದು ನಮ್ಮ ಎ ಸಿ ಬಗ್ಗೆ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮಾಡ್ತೀನಿ. ಬಾಯ್ ಬಾಯ್, ಬಾಯ್ ಬಾಯ್. Bye guys, see you later. ಸಿ ಯು ಲೇಟರ್ ಅಂತೆ.